ಇಷ್ಟು ದಿನ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದವರಿಗೆ ಸದ್ಯದಲ್ಲೇ ಶಾಕ್ ಕಾದಿದೆ. ಪಂಚ ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಬಳಿಕ ದೊಡ್ಡ ಬದಲಾವಣೆ ಮಾಡೋಕೆ ಮುಂದಾಗಿದೆ. ಮನೆಯಾಗ ಸ್ವಸ್ಥರು ಇರ್ತಾರೆ, ಅವರು ಬೇರೆ ಆಗಿರ್ತಾರೆ, ಮತ್ತೆ ಅವ್ರಿಗೆ ಬರಬೇಕಲ್ರಿ. ಅದು ಯಾವುದೇ ಅನುಕೂಲಗಳಿಲ್ಲ, ಬಸ್ ಒಂದು ಬಿಟ್ರೆ. ಇಲ್ಲದೆ ಇರೋರು ಹೆಸರು ಹೇಳ್ಕೊಂಡು ಇರೋರು ತಗೊಂತಾ ಇರ್ತಾರೆ, ಅವ್ರದ್ದು ತಗೊಂತಾರೆ, ಇವ್ರದ್ದು ತಗೊಂತಾರೆ. ನಮ್ಮದು ಗ್ಯಾರಂಟಿ ಸರ್ಕಾರ, ನಮ್ಮದು ನುಡಿದಂತೆ ನಡೆದ ಸರ್ಕಾರ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟೆ, ಪ್ರತಿ ತಿಂಗಳು 2,000 ಹಾಕಿದ್ವಿ ಅಂತಿದ್ದ ಸಿದ್ದು ಸರ್ಕಾರ ಈಗ ಬಿಗ್ ಶಾಕ್ ಕೊಡುವುದಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಲು ತೀರ್ಮಾನ ಮಾಡಿದೆ. 5 ಗ್ಯಾರಂಟಿಗಳ ಪೈಕಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆಗಳ ಚೇಂಜಸ್ಗೆ ಕೈ ಹಾಕಿದೆ. ಅಂದರೆ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳಲ್ಲಿರೋ ಅರ್ಹರು ಅನರ್ಹರನ್ನ ಫಿಲ್ಟರ್ ಮಾಡಲು ಪ್ಲಾನ್ ಮಾಡಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಫಿಲ್ಟರ್ ಮಾಡುವುದರ ಹಿಂದೆಯೂ ಕಾರಣವಿದೆ. ಮೃತಪಟ್ಟ 2.5 ಲಕ್ಷ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಹೋಗ್ತಿದೆ. ಒಂದೇ ಮನೆಯಲ್ಲಿ ಇಬ್ಬಿಬ್ಬರಿಗೆ ಗೃಹಲಕ್ಷ್ಮಿ ಹಣ ಪಾವತಿಯಾಗ್ತಿದೆ. ಟ್ಯಾಕ್ಸ್ ಕಟ್ಟಿರೋರಿಗೂ 2,000 ರೂಪಾಯಿ ಜಮಾ ಆಗ್ತಿದೆ. GST ಕಟ್ಟೋರು ಗೃಹಜ್ಯೋತಿ ಲಾಭ ಪಡೆಯುತ್ತಿದ್ದಾರೆ. ಇದರಿಂದ 100 ಕೋಟಿ ಹಣ ಮಿಸ್ಯೂಸ್ ಆಗ್ತಿದೆ. ಅರ್ಹರನ್ನ ಉಳಿಸಿ ಅನರ್ಹರನ್ನು ಕಿತ್ತು ಹಾಕಲು ಪರಿಷ್ಕರಣೆ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಸುಮಾರು 100 ಕೋಟಿ ರೂಪಾಯಿ ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರೋ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತಹ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಸರ್ಕಾರವೇ ಕಾರಣಗಳನ್ನ ಕೊಟ್ಟಿದೆ. ಆದರೆ ಈ ಕಾರಣಗಳನ್ನ ಪ್ರತಿಪಕ್ಷಗಳು ನಂಬೋದಕ್ಕೆ ರೆಡಿ ಇಲ್ಲ. ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಿದೆ, ರಾಜ್ಯದ ಸಾಲ ಹೆಚ್ಚಾಗ್ತಿದೆ, ಅದಕ್ಕೆ ಕಳ್ಳಾಟಕ ಆಡ್ತಿದ್ದಾರೆ ಅನ್ನೋದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇರ ಆರೋಪ. ಅದು ನಾಟಕ ಅಷ್ಟೇ. ಕಳ್ಳನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ಳನಾಟಕ ಬೇರೆ. ಇವ್ರು ಕಳ್ಳನಾಟಕ ಆಡ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಅದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗೆಯೋದು ನಿರಂತರ. ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ. ಸರ್ಕಾರ ಪಾಪರಾಗಿ ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ರಾಜ್ಯ ಗ್ಯಾರಂಟಿಗಳ ಪರಿಷ್ಕರಣೆಗೆ ಕೈ ಹಾಕಿದ್ದಕ್ಕೆ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅತ್ತೆ ಸೊಸೆಯಂತರೂ ಬೇರೆ ಇರ್ತಾರೆ, ಹಾಗಾಗಿ ಇಬ್ಬರಿಗೂ ಕೊಡಬೇಕಲ್ವ. ಸರ್ಕಾರದ ನಿರ್ಧಾರ ಸರಿಯಿಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದು ಮನ್ಯಾಗ ಒಬ್ಬರ ತಗೊಳೋದು ಕರೆಕ್ಟ್ ಬಾಬು ಅಪ್ಪ. ಸಸ್ತೆರಿಗೆ ಬರಂಗಿಲ್ಲ. ಸರಿ ರೀ, ಅದು ನಮ್ಗೆ ಕರೆಕ್ಟ್ ಕೊಡ್ಬೇಕಲ್ರಿ. ಕರೆಕ್ಟ್ ಕೊಟ್ಟರೆ ಎಲ್ಲ ಸರಿ ರೀ. ಈಗ ಒಮ್ಮೆ ಹಾಕಿದ್ರು ಒಮ್ಮೆಲ್ಲ 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಒಟ್ಟು ಕೊಟ್ಟು ಕೈ ಸರಿಸಿ ಬಿಡ್ತಾರೆ. ಮತ್ತು ನಾವು ಬಡವ್ರು ಏನು ಮಾಡೋದು? ಒಟ್ನಲ್ಲಿ ಸರ್ಕಾರ ದೊಡ್ಡದೊಂದು ಹೆಜ್ಜೆ ಇಡುತ್ತಾಗಿದ್ದು ಗ್ಯಾರಂಟಿಯಲ್ಲೇ ಒಂದಿಷ್ಟು ಬದಲಾವಣೆ ಮಾಡುವುದಕ್ಕೆ ಮುಂದಾಗಿದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.